ಗೊತ್ತಿಲ್ಲ, ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೆ. ಸಹಜವಾಗಿ ಹೋಗ್ತಾರೆ, ಯಾರ್ಯಾರು ಕೆಲವೊಬ್ಬರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳಿರ್ತಾರೆ, ಅದ್ರಗೋಸ್ಕರನೂ ಹೋಗಿರ್ತಾರೆ. ಬಟ್ ಯಾಕೆ ಹೋಗಿದ್ದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ. ಸರ್, ಈ ಬೆಳವಣಿಗೆಯಲ್ಲಿ ಪರವಾಗಿ ನೀವು ಗಟ್ಟಿಯಾಗಿ ನಿಂತಿದ್ದೀರಿ ಅಂತ ಅಂದ್ರೆ ಉತ್ತರ ಕರ್ನಾಟಕದ ಭಾಗದ ಕಡೆ ನಿಮ್ಮ ಒಂದು ಪ್ರಭಾವ ಇದ್ದೇ ಇದೆ. ನೀನು ಯಾಕೆ ಅದನ್ನು ಸಿಕ್ಕ ಹೊಡ್ಯಾಕೈತಿ ನನಗೆ? ಅಲ್ಲ, ಅಂದ್ರೆ ಆ ಟಾಸ್ಕ್ ಏನಾದ್ರು ನಿಮ್ಗೆ ಕೊಟ್ಟಿದ್ರ ಸರ್ ಯಾರಾದ್ರು ಅಂತ? ನಾನು ಯಾರ ಜೊತೆಗೇನು ಚರ್ಚೆ ಮಾಡೇ ಇಲ್ಲ. ನಾನು ಯಾರು ಪರ ವಿರೋಧ ಅಂತಲೇ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಪತ್ರ. ಆದ್ರೆ ಸರ್, ನೀವು ಹೇಳಿದ್ರೆ ಒಂದು 20 ಜನ 30 ಜನ MLAಗಳು ಮುಂದಿನ ನಿರ್ಣಯದಲ್ಲಿ ನಮಸ್ಕಾರ ಗುರು. ತಮ್ಮದು ನೇತೃತ್ವದಲ್ಲಿ ಹೋಗ್ಬೋದು ನಾನು ಯಾರು ಎಲ್ಲಿ ಹೋಗೋದಿಲ್ಲ ಹೋಗೋದಿಲ್ಲ. ಸರ್, ಬನ್ನಿ ಸರ್, ಇನ್ನು ಬೆಳಗಾವಿ ರಾಜಕಾರಣ ಎಲ್ಲ ಇದೆ. ಏನು ಬೆಳಗಾವ್ದು ಏನಿಲ್ಲ, ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಮುಗಿಸ್ಬಿಟ್ರಿ ಸರ್ ಎಲ್ಲ ಕ್ಲೋಸ್ ಆಗಿದೆ. ಬೆಳಗಾವ್ದು ಬೆಂಗಳೂರು ಶಿಫ್ಟ್ ಆಗಿದೆ ಈಗ. ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ನ ಗಮನಿಸಿರ್ಬೋದು. ಏನು ಡಿ ಕೆ ಶಿವಕುಮಾರ್ ಅವರಿಂದ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿತ್ತು, ಸಿದ್ದರಾಮಯ್ಯ ಅವರಿಂದ ಅಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ನಾನೇ ಬೆಳೆಸಿದ್ದು ಸರ್ ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟಿಗೆ.